ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ನಾನು ಬಂದಿದ್ದೀನಿ ಒಂದು ಅಂದೇನಹಳ್ಳಿಯಲ್ಲಿ ಜಾತ್ರೆ ನಡೆಯೋ ಹತ್ರ. ಇವತ್ತು ಇಲ್ಲಿ ಅನ್ನ ವೈಟ್ ರೈಸು ಮತ್ತು ವೈಟ್ ರೈಸ್ಗೆ ತರಕಾರಿ ಸಾಂಬಾರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ತೀನಿ. ತುಂಬ ಜನಕ್ಕೆ ಇದು ಇಷ್ಟ ಆಗೋವಂಥದ್ದು, ಬೇಳೆ ಹಾಕಿ ತರಕಾರಿ ಹಾಕಿ ಮಾಡೋ ಅಂಥದ್ದು. ಬನ್ನಿ ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು. ಇದು ಒಂದೇ ಪಾತ್ರೆಯಲ್ಲಿ 2000 ಜನಕ್ಕೆ ಮಾಡ್ತಾ ಇದ್ದಾರಂತೆ. ತುಂಬ ಜನ ಹೇಳಿದರು ತರಕಾರಿ ಸಾಂಬಾರು ಹಾಕಿ ಸರ್, ತರಕಾರಿ ಸಾಂಬಾರು ನೋಡಬೇಕು, ತುಂಬ ಚೆನ್ನಾಗಿರುತ್ತೆ ಅಂತ ಬಿಟ್ಟು ಕಾಮೆಂಟ್ ಕೂಡ ಮಾಡಿದರು. ನೋಡೋಣ ಮನೆ ಇವತ್ತು ತರಕಾರಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಸಾಂಬಾರು ಮಾಡ್ತಾ ಇದ್ದಾರೆ, ತರಕಾರಿ ಸಾಂಬಾರು, ತರಕಾರಿ ಸಾರು. ಹಾಕೊಳ್ಳಿ. ಬೇಳೆ ಎಷ್ಟು ಕೆ ಜಿ ಹಾಕ್ತಾಯಿದ್ದೀರಾ? ಎಲ್ಲ ಫುಲ್ ಅದು 35 ಕೆ ಜಿ ಬೇಳೆ ಹಾಕ್ತಾಯಿದ್ರು ನೋಡಿ, ತೊಗರಿಬೇಳೆ. ನೀರು ಕಾದಿದೆ. ನೀರು ಕಾದ್ಮೇಲೆ ಇದನ್ನು ಒಂದು ಮುಕ್ಕಾಲು ಭಾಗ ನೀರು ಕಾದಿದೆ. ಕಾದ್ಮೇಲೆ ಈಗ ಹಾಕ್ಕೊತಾ ಇರೋಂಥದ್ದು. ನೋಡಿ, ಈಗ ಬೇಳೆ ಹಾಕಿದ್ಮೇಲೆ ಈಗ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಫುಲ್ಲು. ನೋಡಿ, ಇದು ಒಲೆಯಲ್ಲಿ ಮಾಡ್ತಾ ಇರೋಂಥದ್ದು ತರಕಾರಿ ಸಾಂಬಾರು. ಈಗ ಕುದಿ ಸ್ಟಾರ್ಟ್ ಆಗಿದೆ, ಲೈಟಾಗಿ ಕುದಿ ಸ್ಟಾರ್ಟ್ ಆಗಿದೆ. ಬೇಳೆ ಬೆಂದ ಮೇಲೆ ಈಗ ತರಕಾರಿಗಳೆಲ್ಲ ಹಾಕ್ಕೊಡೋಂಥದ್ದು ಇದೆ. ನೋಡಿ, ತರಕಾರಿ ಸಾಂಬಾರಿಗೆ ಈಗ ಕುದೀತಾ ಇದೆ. ಆಗಲೇ ಬೇಳೆ ಹಾಕ್ಕೊಂಡಿದ್ರು, ಈಗ ಕುದಿ ಅನ್ನೋದು ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಇದು ಒಂದು 50% ಆಗಿದೆ. 50% ಆಗಿದೆ. ಇದು ಫುಲ್ಲು ನುಣ್ಣಗೆ ಬೆಂದಾದ್ಮೇಲೆ ಈಗೆಲ್ಲ ತರಕಾರಿಗೆ ಹಾಕ್ಕೊಳೋಂಥದ್ದು. ಏನಾ ಬರಲ್ಲೇನಾ ಅದೇ ಮಾಡ್ಬಿಡ್ರಿ. ನೋಡಿ, ಬೇಳೆ ಅನ್ನೋದು ಈಗ ಒಂದು ಮುಕ್ಕಾಲು ಭಾಗ ಬೆಂದಿದೆ. ಬೇಳೆ ಅನ್ನೋದು ಫುಲ್ ಗಂಧ ಥರ ಆಗೋಬೇಕಂತೆ, ಫುಲ್ಲು ನುಣ್ಣಕ್ಕೆ ಆಗೋಬೇಕು. ಆಮೇಲೆ ಈಗ ತರಕಾರಿಗೆ ಹಾಕೋದು. ಎಲ್ಲ ತೊಳ್ಕೊಬೇಕು ನೀಟಾಗಿ. ಕೆಲಸ ಮಾಡಿದ್ಮೇಲೆ ಹೌದು. ನೋಡಿ, ಈಗ ನುಗ್ಗೆಕಾಯಿ ಕಟ್ ಮಾಡ್ಕೊಂಬಂದು ಈಗ ನೀರು ಹಾಕ್ಕೊಂಡು ತೊಳಿತಾ ಇದ್ದಾರೆ. ತೊಳಿಬೇಕು. ಬೆಳೆ ಫುಲ್ ಬೆಂದೈತಲ್ಲ? ಬೇಳೆ ಬೆಂದಿದೆ. ಈಗ ನುಗ್ಗೆಕಾಯಿ ಹಾಕ್ತಾ ಇದ್ದೀವಿ. ಹಾಕ್ಕೊಳ್ಳಿ ನುಗ್ಗೆಕಾಯಿ. ಕೊಡ್ತಾ ಇದ್ದೇನೆ ಬೇಳೆ. ಫುಲ್ ಮೂಟೆ, ಒಂದು ಮೂಟೆ ಫುಲ್ಲು ಬದನೆಕಾಯಿ. ಒಂದು ಮೂಟೆ 20 ಕೆ ಜಿ ಬಂದೈತಲ್ಲ? 20 ಕೆ ಜಿ ಬದನೆಕಾಯಿ. ನೋಡಿ, ಅನ್ನ ರೆಡಿ. ನೋಡಿ, ಆಲೂಗಡ್ಡೆ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಹಾಕ್ಕೊಂತ ಇದ್ದಾರೆ. ನೋಡಿ, ಈಗ ತರಕಾರಿ ಹಾಕ್ಕೊತಾ ಇದ್ದಾರೆ. ಆಲೂಗಡ್ಡೆ ಮತ್ತು ಬದನೆಕಾಯಿ ಒಂದು 30 ಕೆ ಜಿ ಮೇಲೆ ಐತಲ್ಲ? 30-35 ಕೆ ಜಿ ಐತೆ. 35 ಕೆ ಜಿ ತರಕಾರಿ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಹಾಕಿ ಉರ್ಕ ಅನ್ನ ಆಗಿದೆ. ಆಗೋದಕ್ಕೆ ಎಷ್ಟೊತ್ತಿಗೆ ಪಾತ್ರೆ ಕೊಟ್ಕೊಂಡಿರೋಕ್ಕಾಗಲ್ಲ. ಹೌದಾ? ಈಗ ಟೊಮೆಟೊ
ನುಗ್ಗೆಕಾಯಿ ಒಂದು ಅರ್ಧ ಬೆಂದೈತಲ್ಲ. ಹಾಂ ಮುಕ್ಕಾಲು ಪರ್ಸೆಂಟ್ ಹಾಂ, ಅರ್ಧದಿಂದ 3/4% ಬೆಂದೈತೆ. ಆಮೇಲೆ ಈಗ ತರಕಾರಿ ಹಾಕ್ಕೊಂಡಿರೋಂಥದ್ದು. ಟೊಮೊಟ ಹಾಂ, ಟೊಮೊಟೊ. ತಿಳ್ಕೊಂಡು ನಾನು ಅನ್ಕೊಂಡಾರಾ ವಿಷಯ ಸಿಗ್ತೀಯಾ? ಹಾಕ್ಕೊತ ಇದ್ದಾರೆ. 2 kg ಹಾಕ್ಬೇಕಲ್ಲ? 2 kg. ಹಾಂ, 2 kg ಉಪ್ಪು. ನೋಡಿ, ಬೇಳೆ ಅನ್ನೋದು ಫುಲ್ಲು ಬೆಂದೋಗಿದೆ, ಫುಲ್ಲು ಗಂಧ ಥರ ಆಗಿದೆ. ಆಮೇಲೆ ಇದೆಲ್ಲ ತರಕಾರಿಗಳು ಹಾಕ್ಕೊಂಡು ಮಾಡ್ತಾರಂಥದ್ದು. ಹಾಂ ಅದಕ್ಕೆಲ್ಲ ಹಾಂ, ಅದೇ ನುಗ್ಗೆಕಾಯಿ ಬೆಂದಮೇಲೆ ಈ ತರಕಾರಿ ಹಾಕಿರೋಂಥದ್ದು. ನೋಡಿ, ಇದು ಕುದಿ ಬರಬೇಕು. ಕುದಿ ಬಂದಮೇಲೆ ಇದರಲ್ಲಿ ಮಸಾಲೆಗಳು ಹಾಕ್ತಾರೆ. ಅಂತ ಇದ್ದಾರೆ. ರೆಡಿಮೇಡ್ ಸಾಂಬಾರು ಪುಡಿ ಎಷ್ಟು ಕೆ ಜಿ ಹಾಕಂತೀರ ಅಣ್ಣ? ಅದು 1 kg? ಇಲ್ಲ ಒಟ್ಟು 2 kg. ಹಾಂ, 2 kg ಸಾಂಬಾರು ಪುಡಿ ಹಾಕೋದು. ಶಕ್ತಿ ತರಕಾರಿ ಎಲ್ಲ ಬೆಂದೈತಲ್ಲ? ಹಾಂ, ನೋಡಿ, ತರಕಾರಿ ಬೆಂದಾದ್ಮೇಲೆ ಇದನ್ನು ಹಾಕ್ಕೊಂಡಿರೋಂಥದ್ದು. ಸೌಜನ ಹಾಕ್ಬಿಡೈತೆ. ಅಬ್ದುಲ್ಲಾ ಎಲ್ಲಿಗೂ ಹೋಗೋಣ, ಹಿಡ್ಕೊಂಡು ಹೋಗ್ತೀವಿ. ನಡೆದೋ ಆಗಲ್ಲ. ಮತ್ತೆ ಸಾಂಬಾರು ಪುಡಿ ಹಾಕ್ಕೊತ ಇದ್ದಾರೆ. ಇದು 1/4 kg ಪ್ಯಾಕೆಟ್. ನೋಡಿ, ಇವರೇ ಶಿವಣ್ಣ ಅಂತ ಬಿಟ್ಟು ಕ್ಯಾಟ್ರಸ್ ಓನರು, HRSS ಕ್ಯಾಟ್ರಸ್ ಓನರು. ಇವರು ಎಲ್ಲೇ ಇದ್ದರೂ ಏನೇ ಇದ್ದರೂ ಎಷ್ಟೇ 1000 ಜನಕ್ಕಿದ್ರೂ ಮಾಡ್ತಾರೆ. ಮುದ್ದೆ, ಕಾಳು ಸಾರು, ಈ ಥರ ತರಕಾರಿ ಸಾಂಬಾರಾಗಲಿ, ಜಾತ್ರೆಗಳಲ್ಲಾಗಲಿ, ಮದುವೆಗಳಲ್ಲಾಗಲಿ ಎಲ್ಲೇ ಇದ್ದರೂ ಅಷ್ಟೇ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇವ್ರ ನಂಬರು ಮತ್ತು ಇವರು ವಿಸಿಟಿಂಗ್ ಕಾರ್ಡು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನೋಡಿ, ಇವರೇ ಶಿವಣ್ಣ. ಇವರು ಹೆಡ್ ಕುಕ್ಕು ರಾಜಣ್ಣ ಅಂತ ಬಿಟ್ಟು. ನೋಡಿ, ಸಾಂಬಾರು ಪುಡಿ ಒಂದು 2 kg ಆಗೋಷ್ಟು ಎಲ್ಲ ಹಾಕ್ಕೊತಾ ಇದ್ದಾರೆ. ಅನ್ನ ಅಂತ ಹಿಂದ ಮಜಾ ಹಾಕ್ಕೊಂಡು ನೋಡಿ, ತರಕಾರಿ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗಿದೆ. ಇನ್ನು ಅದಕ್ಕೆ ಒಗ್ಗರಣೆ ಹಾಕ್ಕೊಬೇಕಿನ್ನು. ಒಗ್ಗರಣೆ, ಈರುಳ್ಳಿ ಒಗ್ಗರಣೆ, ಸಾಸಿವೆ ಒಗ್ಗರಣೆ ಇದನ್ನು ಹಾಕ್ಕೊಂಡ್ರೆ ಎಲ್ಲ ರೆಡಿ ಆಗುತ್ತೆ. ಉಪ್ಪು ಕಡಿಮೆ ಆಗಿದೆ, ಉಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ, ಸಾಂಬಾರು ಅನ್ನೋದು ನೋಡಿ ಈ ಥರ ಇರುತ್ತೆ. ನೋಡಿ, ಗಟ್ಟಿಯಾಗಿ ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ, ಬೇಳೆ ಎಲ್ಲ ಹಾಕಿ ಚೆನ್ನಾಗಿ ನುಣ್ಣಕ್ಕೆ ಮಾಡ್ಕೊಂಡಿರೋವಂಥದ್ದು. ಫುಲ್ಲು ಗಂಧದ ಥರ ಮಾಡ್ಕೊಂಡಿದ್ದಾದಮೇಲೆ ತರಕಾರಿಗಳು ಹಾಕ್ಕೊಂಡ್ರೆ ಈ ಥರ ಸಾಂಬಾರು ರೆಡಿ ಆಗುತ್ತೆ. ನೋಡಿ. ಹಾಂ, ನೋಡಿ, ನೀರಿದ್ದರೆ ಅದು ಚೆನ್ನಾಗಿರೋದಿಲ್ಲ. ಈ ಥರ ಗಟ್ಟಿಯಾಗಿದ್ದರೆ ಇದು ಸೂಪರಾಗಿರುತ್ತೆ. ಹಾಂ ಹಾಂ, ಹೌದು. ನೋಡಿ, ಹಂಗಿರಬೇಕು. ಒಂದು ಬಕೆಟು ಹುಣಸೆಹಣ್ಣು ರಸ ಹಾಕ್ಕೊಂಡಿದ್ದಾರೆ. ಒಗ್ಗರಣೆ ಹಾಕ್ಕೊತಾ ಇದ್ದಾರೆ. ಒಗ್ಗರಣೆ ಎಣ್ಣೆ ಹಾಕ್ಕೊಂಡಿದ್ದಾರೆ. ಎಣ್ಣೆ ಕಾದಿದ ಮೇಲೆ ಈಗ ಈರುಳ್ಳಿ ಹಾಕ್ಕೊತಾ ಇದ್ದಾರೆ. ಇದು ದಪ್ಪದಾಗಿ ಕೊಯ್ದಿರೋಂಥ ಈರುಳ್ಳಿ ಇದು. ಈರುಳ್ಳಿ ಒಗ್ಗರಣೆ. ಒಂದು ಈರುಳ್ಳಿ ಒಂದು 8ರಿಂದ ಒಂದು 9-10 ಭಾಗ ಮಾಡಿರೋಂಥದ್ದು ಒಂದು ಈರುಳ್ಳಿ ಇದು. ಇದು ಚೆನ್ನಾಗಿ ಬ್ರೌನ್ ಕಲರ್ ಫ್ರೈ ಆಗಬೇಕು. ಫ್ರೈ ಆಗೋವರೆಗೂ ಇದು ಫ್ರೈ ಮಾಡಿಕೊಂಡು ಈಗ ಇದರಲ್ಲಿ ಸಾಂಬಾರಲ್ಲಿ ಹಾಕ್ಕೊತಾರೆ.
ನೋಡಿ ಇವರು ಅನ್ನ ಮಾಡೋ ಪೈಲ್ಮ್ಯಾನ್ ಇವರು. ಎಷ್ಟೇ ಕೆ ಜಿ ಇದ್ರೂ ಮಾಡ್ತಾರೆ. ಎಷ್ಟು ಕೆ ಜಿವರೆಗೂ ಮಾಡಿದ್ದೀರಾ ಸರ್? ಹೈಲೈಟ್ ಎಷ್ಟು ಕೆ ಜಿವರೆಗೂ ಮಾಡಿದ್ದೀರಾ ನೀವು ಅನ್ನ? ಹಾಂ, 500 ಕ್ವಿಂಟಾಲು, 500 ಕೆ ಜಿ, 500 ಕೆ ಜಿ ಅನ್ನ ಮಾಡಿದ್ದೀರಿ. ಓ ವೆರಿ ಗುಡ್. ನೋಡಿ 500 ಕೆ ಜಿವರೆಗೂ ಅನ್ನ ಮಾಡಿದ್ರಂತೆ ಜಾತ್ರೆಗಳಲ್ಲೇ ಅಲ್ಲ? ಹಾಂ ಹಾಂ, ಗುಡ್ಶೆಟ್ಲು. ಹಾಂ ಹಾಂ, ಓಕೆ ಓಕೆ ಓಕೆ. ನೋಡಿ ಈರುಳ್ಳಿ ಒಂದು ಅರ್ಧ ಫ್ರೈ ಆಗಿದೆ. ಅರ್ಧ ಫ್ರೈ ಆದಮೇಲೆ ಇದರಲ್ಲೇ ಸಾಸಿವೆ ಒಗ್ಗರಣೆ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಮಾಮೂಲಿ ಸಾಸಿವೆ ಒಗ್ಗರಣೆ ಮಾಡ್ಕೊತಿರಲ್ಲ, ಅದೇ ಒಗ್ಗರಣೆ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಫ್ರೈ ಮಾಡಿಕೊಂಡು ಹಾಕೊತಾರೆ. ನೋಡಿ ಇದೇ ಸಾಸಿವೆ ಒಗ್ಗರಣೆ. ಈ ಸಾಸಿವೆ ಒಗ್ಗರಣೆ ಅದರಲ್ಲಿ ಹಾಕ್ಕೊಂಡಿರುವಂಥದ್ದು. ಇದು ಜಸ್ಟ್ ಸಾಸಿವೆ, ಕರಿಬೇವು ಸೊಪ್ಪು ಮತ್ತು ಗುಂಡು ಮೆಣಸಿನ್ಕಾಯಿ ಇವು 3 ಮಾತ್ರ ಮಿಕ್ಸ್ ಮಾಡಿರ್ತಾರೆ ಇದರಲ್ಲಿ. ಸಾಂಬಾರು ಅನ್ನೋದು ಮುಗಿದಿದೆ, ಇನ್ನು ಒಗ್ಗರಣೆ ಒಂದು ಹಾಕ್ಕೊಬೇಕು. ಅದಕ್ಕೋಸ್ಕರ ಇನ್ನು ಕೆಂಡ ಆದರೆ ಕೆಳಗಡೆನೇ ಇದ್ರೂ ಫುಲ್ಲು ತರಕಾರಿ ಅನ್ನೋದು ತುಂಬ ಬೆಂದೋಗುತ್ತೆ. ಆ ಕಾರಣಕ್ಕೆ ಇವರು ಫುಲ್ ಕೆಳಗಡೆ ಇರೋ ಕೆಂಡ ಎಲ್ಲ ಸೈಡಿಗೆ ತೆಗೆದುಬಿಡ್ತಾ ಇದ್ದಾರೆ. ಇಲ್ಲಾಂದರೆ ತುಂಬ ಗಟ್ಟಿನೂ ಆಗೋಗ್ಬಿಡುತ್ತೆ ಮತ್ತು ತರಕಾರಿ ಆಲೂಗಡ್ಡೆ ಅನ್ನೋದು ಫುಲ್ ಬೆಂದೋಗುತ್ತೆ. ಆ ಕಾರಣಕ್ಕೆ ಎಲ್ಲ ತೆಗೀತಾ ಇದ್ದಾರೆ. ನೋಡಿ ಇದು ನೋಡಿ ಈರುಳ್ಳಿ ಅನ್ನೋದು ಇಷ್ಟ ಆಗಬೇಕು, ಫ್ರೈ ಅನ್ನೋದು. ಈ ಥರ ಬ್ರೌನ್ ಬಂದಮೇಲೆ ತೆಗೆದುಬಿಡ್ತಾರೆ. ಓಕೆ, ಈಗ ತೆಗಿತಾ ಇದ್ದಾರೆ. ಇದನ್ನು ತಗೊಂಡು ಸಾಂಬಾರಲ್ಲಿ ಹಾಕ್ಕೊತಾರೆ. ನೋಡಿ ಈಗ ಪ್ಲೇಟ್ ತೆಗೆದು ಒಗ್ಗರಣೆ ಹಾಕ್ಕೊಂಡಿದ್ದಾರೆ. ಸಾಂಬಾರು ರೆಡಿ, ತರಕಾರಿ ಸಾಂಬಾರು ರೆಡಿ. ನುಗ್ಗೆಕಾಯಿ ಹಾಕಿ ಮಾಡಿರೋಂಥದ್ದು ಸಾಂಬಾರು ರೆಡಿಯಾಗಿದೆ. ನೋಡಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಫುಲ್ ಫಿನಿಶಿಂಗ್ ರೆಡಿ ಆಯಿತು. ನೋಡಿ ನುಗ್ಗೆಕಾಯಿ, ಬದನೆಕಾಯಿ, ಆಲೂಗಡ್ಡೆ, ತರಕಾರಿ ಹಾಕಿ ಮಾಡಿರೋವಂಥದ್ದು ಸಾಂಬಾರು ರೆಡಿಯಾಗಿದೆ. ನೋಡೋಣ ಬನ್ನಿ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತೇಳ್ಬಿಟ್ಟು. ನೋಡಿ ನುಗ್ಗೆಕಾಯಿ ಸಾಂಬಾರು ರೆಡಿ. ನೋಡಿ ಫಸ್ಟು ನುಗ್ಗೆಕಾಯಿ ಎಲ್ಲ ಬೇಯಿಸ್ಕೊಂಡು ಆದಮೇಲೆ ಇದನ್ನು ಹಾಕೊಂಡಿರೋ ತರಕಾರಿ. ವಾವ್, ಸೂಪರಾಗಿದೆ, ಸಕ್ಕತ್ತಾಗಿದೆ ಅಣ್ಣ, ಸೂಪರಾಗಿದೆ. ನೋಡಿ ಖಾರ ಆಗಲಿ, ಉಪ್ಪಾಗಲಿ, ಮಸಾಲೆ ಆಗಲಿ ಸಕ್ಕತ್ತಾಗಿ ಹಿಡಿದಿದೆ, ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಗಟ್ಟಿ ಇರುತ್ತೋ ಸಾಂಬಾರು ಅನ್ನೋದು ಅಷ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ಬೇಳೆ ಏನಿಲ್ಲ ಅಂದರೂ ಆಲ್ಮೋಸ್ಟ್ 1.5 ಅವರ್ ಬೇಯಿಸ್ಕೊಂಡಿದ್ದಾರೆ. ಇದು ಬೇಯಿಸ್ಕೊಂಡು ಆಮೇಲೆ ತರಕಾರಿ ಹಾಕಿ ಮಾಡಿರೋವಂಥದ್ದು. ಆಲೂಗಡ್ಡೆ ಎಲ್ಲ ಸೂಪರಾಗಿದೆ. ಇದು HRSS ಕ್ಯಾಟರರ್ಸ್ ಕಡೆಯಿಂದ ಮಾಡಿರೋಂಥದ್ದು ಸಾಂಬಾರು, ತುಂಬ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. ತುಂಬ ಚೆನ್ನಾಗಿದೆ ಈ ಸಾಂಬಾರು ಅಂದರೆ ಹಿಂಗಿರಬೇಕು. ಇದಕ್ಕೆ ಯಾವುದೇ ರೀತಿ ಒಂದು ಟೇಸ್ಟಿಂಗ್ ಪೌಡರ್ ಆಗಲಿ ಏನಂದರೆ ಏನೂ ಹಾಕಿಲ್ಲ, ಎಲ್ಲ ನ್ಯಾಚುರಲಾಗಿ ಮಾಡಿರೋಂಥದ್ದು. ಜಾತ್ರೆಯಲ್ಲಿ ಚೆನ್ನಾಗಿದೆ. ಬಾ ಬೇಡ ಬಾ.
ಇವಾಗ ಅವ್ನು ತೆಗಿದ್ನಿ ಅಂತ ಹೇಳಿದ್ನಲ್ಲ